ದಿನಕ್ಕೆ 2 ರಿಂದ 3 ಕಾಳುಮೆಣಸನ್ನು ನಾವು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ನಿಂದ ದೂರ ಇರಬಹುದು. ಇದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದೆ, ಅಂದರೆ ಇದು ಹೀಟ್. ಆಮೇಲೆ ಬಾಯಲ್ಲಿ ಇದು ತಿನ್ನಬೇಕಾದ್ರೆ ಕಟು ರಸ ಮತ್ತು ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೂ ಕೂಡ ಅದು ಕಟು ವಿಪಾಕವಾಗಿಯೇ ಪರಿವರ್ತನೆ ಆಗುತ್ತೆ. ಭಾಳ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಳುಮೆಣಸಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ದಿನಕ್ಕೆ 2 ರಿಂದ 3 ಕಾಳುಮೆಣಸನ್ನು ನಾವು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ನಿಂದ ದೂರ ಇರಬಹುದು. ಇದರಲ್ಲಿರ್ತಕ್ಕಂಥ ಪೆಪ್ರಿನ್ ಅಂಶ ಕ್ಯಾನ್ಸರ್ಕಾರಕ ಜೀವಕೋಶಗಳನ್ನು ನಾಶಪಡಿಸುವ ಶಕ್ತಿಯನ್ನು ಇದು ಹೊಂದಿದೆ. ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಇದರ ಗುಣಧರ್ಮ ಏನು, ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಈ ಕಾಳುಮೆಣಸಿಗೆ ಯಾವ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನು ನೋಡೋಣ. ನಮ್ಮ ಆಯುರ್ವೇದ ಸಿದ್ಧಾಂತದ ವಿಜ್ಞಾನದ ಪ್ರಕಾರ ಇದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದೆ, ಅಂದರೆ ಇದು ಹೀಟ್. ಆಮೇಲೆ ಬಾಯಲ್ಲಿ ಇದು ತಿನ್ನಬೇಕಾದ್ರೆ ಕಟು ರಸ ಮತ್ತು ಹೊಟ್ಟೆಗೆ ಹೋಗಿ ಜೀರ್ಣ ಆದಮೇಲೂ ಕೂಡ ಅದು ಕಟು ವಿಪಾಕವಾಗಿಯೇ ಪರಿವರ್ತನೆ ಆಗುತ್ತೆ. ಇದು ಮುಖ್ಯವಾಗಿ ಕಫ ಮತ್ತು ವಾತ ವಿಕಾರಗಳಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ. ಏನಂದರೆ ಕಟು ಮತ್ತು ವೃಕ್ಷ ಗುಣಧರ್ಮವನ್ನು ಕೂಡ ಸಹ ಉಪಗುಣಧರ್ಮವಾಗಿ ಹೊಂದಿದೆ. ಮುಖ್ಯವಾಗಿ ಕಫ ವಿಕಾರಗಳಲ್ಲಿ, ಕಫ ವಿಕಾರದಿಂದ, ತರ್ಪಕ ಕಫ ವಿಕಾರದಿಂದ ಕಣ್ಣಿನ ಸಮಸ್ಯೆಗಳು ಬರ್ತವೆ. ಭಾಳ ಜನರಲ್ಲಿ ಕಣ್ಣಿನಲ್ಲಿ ಪೊರೆ, ಕಣ್ಣಿನಲ್ಲಿ ಪಿಗ್ಮೆಂಟ್ ಆಗೋದು, ಕಣ್ಣಿನ ನರಗಳು ಬ್ಲಾಕೇಜ್ ಆಗೋದು, ಅಂತಹ ಸಮಸ್ಯೆಗಳು ಆಗಬಾರದು ಅಂತ ಹೇಳಿದ್ರೆ ಈ ಕಾಳುಮೆಣಸನ್ನು ನಾವು ಸೇವನೆ ಮಾಡಬೇಕು. ಅಂತಹ ಸಮಸ್ಯೆ ಈಗಾಗಲೇ ಬಂದಿದೆ ಅಂತ ಹೇಳಿದ್ರೆ ಅಂಥವರಿಗೆ ಒಂದು ಮನೆ ಮದ್ದನ್ನು ಹೇಳ್ತೇನೆ ನಾನು. 100 ಗ್ರಾಮ್ ಕಲ್ಲಂಗಡಿ ಬೀಜ, 100 ಗ್ರಾಮ್ ಸೋಂಪು ಕಾಳು, 100 ಗ್ರಾಮ್ ಧನಿಯಾ, ಹಾಗೆಯೇ ಅದರಲ್ಲಿ 100 ಗ್ರಾಮ್ ಕಲ್ಸಕ್ಕರೆ, ಹಾಗೆ ಅದೊಂದು 10 ರಿಂದ 12 ಕಾಳುಮೆಣಸು, ಒಂದು 20 ಕಾಳುಮೆಣಸಿನವರೆಗೂ ಬೇಕಾದ್ರೆ ಹಾಕ್ಕೊಳ್ಳಿ. ಇವೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೌಡ್ರನ್ನು ಬೆಳಗ್ಗೆ ಸಂಜೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಬರದಂತೆ ನಾವು ತಡಿಬೋದು. ಬಂದಾಗ ದೂರದೃಷ್ಟಿ, ಸಮೀಪ ದೃಷ್ಟಿ ದೋಷ ಇಂಥವಿದ್ದಾಗ ಆ ಒಂದು ಪೌಡರ್ ಸೇವನೆ ಮಾಡೋದ್ರಿಂದ ಹಾಲಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಪೆಪ್ಪರ್ ಏನಿದೆಯಲ್ಲ, ಯಾವುದೇ ಒಂದು ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿಯನ್ನು ಶರೀರಕ್ಕೆ ಜಾಗೃತಗೊಳಿಸುತ್ತೆ. ಶರೀರದ ನ್ಯೂಟ್ರಿಷನ್ ವ್ಯಾಲ್ಯೂಗಳ ಕೊರತೆಯಿಂದ ಪ್ರೋಟೀನ್ ಕೊರತೆ ಇರ್ತದೆ, ವಿಟಮಿನ್ಸ್ಗಳ ಕೊರತೆ ಇರ್ತದೆ, ಹಾಗೆ ಮಿನರಲ್ಸ್ಗಳ ಕೊರತೆ ಇರ್ತದೆ, ಹೀಗೆ ಒಂದು ಫೈಬರ್ನ ಕೊರತೆ ಇರ್ತದೆ. ಈ ಫೈಬರು ಇವೆಲ್ಲ ನ್ಯೂಟ್ರಿಷನ್ಗಳ ಕೊರತೆಯಿಂದ ಶರೀರಕ್ಕೆ ಸುಮಾರು 100ಕ್ಕೂ ಹೆಚ್ಚು ಅಧಿಕ ಕಾಯಿಲೆಗಳು ಬರ್ತವೆ. ಅದು ಯಾಕೆ ಹಂಗೆ ಬರ್ತದೆ ಅಂದರೆ ನಾವೇನೇ ತಿಂದರೂ ಕೂಡ ಬಾಡಿಗೆ ಅದು ಅಬ್ಸರ್ವ್ ಆಗೋದಿಲ್ಲ. ಈ ಕಾಳುಮೆಣಸಿನಲ್ಲಿ ಎಂಥ ಗುಣ ಇದೆ ಅಂದರೆ ಸೆಲ್ಸ್ಗಳಲ್ಲಿ ನಮ್ಮ ಡೈಜೆಸ್ಟಿವ್ ಒಂದು ಎಂಜೈಮ್ಸ್ಗಳನ್ನು ಉತ್ಪತ್ತಿ ಮಾಡಿ ಡೈಜೆಷನನ್ನು ಕೂಡ ಚೆನ್ನಾಗಿ ಮಾಡುತ್ತೆ. ಸೆಲ್ಸ್ಗಳಲ್ಲಿ ಅಬ್ಸಾರ್ಪ್ಷನ್ ಶಕ್ತಿಯನ್ನು ಅದು ಹೆಚ್ಚುಗೊಳಿಸುತ್ತೆ. ಅದರಲ್ಲಿರ್ತಕ್ಕಂಥ ಪೆಪ್ರಿನ್ ಅಂಶ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ತೀಕ್ಷ್ಣ ಅಂಶ ಏನು ಮಾಡುತ್ತೆ, ಸೆಲ್ಸ್ ಮೇಲೆ ಏನಾದರೂ ಅದು ಬ್ಲಾಕೇಜಸ್ ಇದ್ದರೆ, ಅಲ್ಲಿ ಟಾಕ್ಸಿಸಿಟಿ ಇದ್ದರೆ ಅದನ್ನು ಕ್ಲೀನ್ ಮಾಡಿ ಆ ಸೆಲ್ಸ್ಗಳು ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಹಾಗೂ ಕರಳಿನಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಶಕ್ತಿಯನ್ನು ಇದು ಜಾಗೃತಗೊಳಿಸುತ್ತೆ. ಕರಳಿನಲ್ಲಿ ಪೋಷಕಾಂಶಗಳ ಒಂದು ಜಾಗೃತಿ, ಅದೊಂದು ಉತ್ಪಾದನೆ ಆಗೋದು, ನಾವು ತಿಂದಿರೋ ಆಹಾರದಲ್ಲಿ ಎಲ್ಲ ಬಗೆಯ ಪೋಷಕಾಂಶಗಳು ಅವು ಏನಾಗ್ತದೆ ಶರೀರದ ಒಂದು ಡೈಜೆಸ್ಟಿವ್ ಒಂದು ಸಿಸ್ಟಮ್ನಲ್ಲಿನೇ ಅದು ಉತ್ಪತ್ತಿ ಆಗುತ್ತೆ, ಪರಿವರ್ತನೆಯಾಗಿ ಅದು ಏನಾಗುತ್ತೆ ಉತ್ಪತ್ತಿ ಆಗುತ್ತೆ. ಅದೆಲ್ಲವನ್ನು ಎಲ್ಲ ಸೆಲ್ಸ್ಗಳು ಅಬ್ಸರ್ವ್ ಮಾಡುವಂತೆಯೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಡಯಾಬಿಟಿಸ್ ಇರ್ತಕ್ಕಂಥವ್ರು ಕಾಳುಮೆಣಸನ್ನು ತಿನ್ನೋದ್ರಿಂದ ಡಯಾಬಿಟಿಸನ್ನು ನಿವಾರಣೆ ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಅದರೊಟ್ಟಿಗೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಆ ಡಯಾಬಿಟಿಸನ್ನು ನಾವು ಸಂಪೂರ್ಣವಾಗಿ ರಿವರ್ಸ್ ಕೂಡ ಮಾಡ್ಕೊಳ್ಬೋದು. ಆಯುರ್ವೇದದಲ್ಲಿ ಇದನ್ನು ಬಳಸ್ಕೊಂಡೇ ತ್ರಿಕಟು ಚೂರ್ಣ, ಪಂಚಕೂಲ ಚೂರ್ಣ ಅಂತೆಲ್ಲ ಮಾಡ್ತಾರೆ, ಹಲವಾರು ಔಷಧಿಗಳನ್ನು ಮಾಡ್ತಾರೆ. ಕಾಳುಮೆಣಸನ್ನು ಬಳಸ್ಕೊಂಡು ಸುಮಾರು 10 ಔಷಧಿಗಳನ್ನು ಆಯುರ್ವೇದದಲ್ಲಿ ಮಾಡೋದುಂಟು. ಮರಿಚ ತೈಲ ಇವೆಲ್ಲ ಮಾಡ್ತಾರೆ. ಈ ತಲೆಗೆ ತಿಗಳಿ ಬಂದಿರ್ತದಲ್ಲ, ಆ ತಿಗಳಿ ಬಂದವರು ಈ ಕಾಳುಮೆಣಸನ್ನು ನುಣ್ಣಗರದು, ಅಂದರೆ ಅಲೋಪೇಶಿಯಾ ಪ್ಯಾಚ್ ಆಗಿರ್ತಲ್ಲ ಅಲ್ಲಿ ಆ ಕಾಳುಮೆಣಸನ್ನು ಚೆನ್ನಾಗಿ ಅರೆದು ಅದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಅಲ್ಲಿ ಎಲ್ಲಾಗಿರ್ತಲ್ಲ ಹಚ್ಚೋದ್ರಿಂದ ಅಲ್ಲಿ ಮತ್ತೇನಾಗುತ್ತೆ, ಪುನಃ ಕೂದಲು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದಷ್ಟೇ ಅಲ್ಲದೆ ಬೆಳಗ್ಗೆ ಒಂದು 3 ರಿಂದ 4 ಕಾಳುಮೆಣಸನ್ನು ಅಗದು ತಿನ್ನೋದ್ರಿಂದ
BP ನಿಯಂತ್ರಣಕ್ಕೆ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ, ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ, ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಕಿಡ್ನಿಲಿ ಕಫ ವಿಕಾರದಿಂದ ಟಾಕ್ಸಿಸಿಟಿ ಹೆಚ್ಚಾಗಿ ಕಿಡ್ನಿಯಲ್ಲಿ ಅಡೆತಡೆಗಳು ಉಂಟಾದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಮೂತ್ರ ವಿಸರ್ಜನೆಯಲ್ಲಿ ತುಂಬ ತಡೆದು ಬರೋರು ಕಾಳುಮೆಣಸು, 1-2 ಕಾಳುಮೆಣಸು, ಅದರ ಜೊತೆಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಅರ್ಧ ಚಮಚ ಧನಿಯಾ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಆ ಒಂದು ತಡೆದು ಬರ್ತಕ್ಕಂಥ ಮೂತ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಇಲ್ಲ 2 ಕಾಳುಮೆಣಸು ಅಗತ್ಯಂದು 1 ಲೋಟ ಲೆಮನ್ ಗ್ರಾಸಿನ ಒಂದು ಕಷಾಯವನ್ನು ಕುಡಿದ್ರಿಂದನೂ ಕೂಡ ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಬೋದು. ಆಮೇಲೆ ಇದರಿಂದಾಗಿ ನಮ್ಮ ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲ್ ಸಮತೋಲನ ಸ್ಥಿತಿಗೆ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಬ್ರೈನಲ್ಲಿ ಹೆಮರೇಜ್ಗಳಾಗೋದು, ಬ್ಲಾಕೇಜ್ಗಳಾಗೋದು, ಇಂಥ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ, ಬರದಂತ ತಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಈಗ ಸ್ಟ್ರೋಕ್ ಆಗಿರುತ್ತೆ ನೋಡ್ರಿ, ಆ ಸ್ಟ್ರೋಕ್ ಆದವ್ರಿಗೆ ಏನು ಮಾಡಬೇಕಂದ್ರೆ ಒಂದು 15 ಗ್ರಾಮು ಕಾಳುಮೆಣಸು, ಒಂದು 15 ಗ್ರಾಮು ಲವಂಗ, ಒಂದು 15 ಗ್ರಾಮು ಬೆಳ್ಳುಳ್ಳಿ, ಕಾಳುಮೆಣಸು, ಲವಂಗ, ಬೆಳ್ಳುಳ್ಳಿ ಈ ಮೂರನ್ನು ಸೇರಿಸಿ ಏನು ಮಾಡಬೇಕಂದ್ರೆ ಜಜ್ಜಿ ಪೇಸ್ಟ್ ಮಾಡಬೇಕು. ಆ ಪೇಸ್ಟನ್ನು ಏನು ಮಾಡಬೇಕು, 3 ಭಾಗ ಮಾಡಬೇಕು. 3 ಭಾಗ ಮಾಡಿ ಒಂದೊಂದು ಭಾಗ ಒಂದೊಂದು ದಿವಸ ಬಳಸ್ಬೋದು. ಆ 15 ಗ್ರಾಮ್ ಹಾಕೋದಕ್ಕಿಂತ 5 ಗ್ರಾಮ್ ಹಾಕಿದರೆ ಅದನ್ನು ನಡೀತದೆ. ಯಾಕಂದರೆ 3 ದಿನ ಬಳಸಬೇಕಲ್ಲ. 15 ಗ್ರಾಮ್ ಬೇಡ, ಸಾರಿ 5 ಗ್ರಾಮ್ ಹಾಕಿ. 5 ಗ್ರಾಮ್ ಲವಂಗ, 5 ಗ್ರಾಮ್ ಕಾಳುಮೆಣಸು, 5 ಗ್ರಾಮ್ ಬೆಳ್ಳುಳ್ಳಿಯನ್ನು ಹಾಕಿ ಜಜ್ಜಿ ಅದನ್ನು ಒಂದು ಮುಷ್ಟಿ ಗೋಧಿ ಹಿಟ್ಟಿನಲ್ಲಿ ಅಥವಾ ಜೋಳದ ಹಿಟ್ಟಿನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿ ಅದನ್ನು ಸ್ವಲ್ಪ ಹಾಲು ಹಾಕಿ ಅದನ್ನು ಒಂದು ಚಿಕ್ಕ ರೊಟ್ಟಿ ಥರ, ಅಕ್ಕಿ ರೊಟ್ಟಿ ಥರ ತಟ್ಟಬೇಕು. ತಟ್ಟಿ ಅದನ್ನು ಬೇಯಿಸಿ ಸ್ಟ್ರೋಕ್ ಆದವ್ರಿಗೆ ಕೊಡ್ರಿ. ನೀವು ಕೊಟ್ಟರೆ ಅವ್ರಿಗೆ ಏನಾಗುತ್ತೆ ಅಂದರೆ ಬ್ಲಡ್ ಕ್ಲಾಟು ಒಂದು 3 ದಿವಸ ಇದನ್ನು ನಿರಂತರವಾಗಿ ಕೊಟ್ಟರೆ ಅಲ್ಲಿ ಬ್ರೈನಲ್ಲಾಗಿರ್ತಕ್ಕಂಥ ಕ್ಲಾಟು, ಹೆಮರೇಜ್ಗಳೆಲ್ಲ ಕಡಿಮೆ ಆಗಿ ಮತ್ತೆ ಅವರು ಆರಾಮಾಗಿ ಆ ಒಂದು ಸ್ಟ್ರೋಕಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮುಕ್ತಿಯನ್ನು ಅವರು ಕಾಣ್ತಾರೆ. ಸ್ಟ್ರೋಕ್ ಆದ್ರಿಗೆ ಬಹಳ ಇಂಪಾರ್ಟೆಂಟ್. 3 ದಿನ ತಿನ್ನಿಸಿದನ್ನು ಸ್ಟ್ರೋಕ್ ಆದ ತಕ್ಷಣ ತಿನ್ನಿಸಿದ್ರೆ ರಕ್ತ ಎಲ್ಲ ತಿಳಿಯಾಗುತ್ತೆ. ಈ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಬ್ಲಡ್ ತಿನ್ನರ್ ಅಂತ ಹೇಳಿದ್ರೆ ಈ ಕಾಳುಮೆಣಸು. ನಾವೇನೇನೋ ಬ್ಲಡ್ ತಿನ್ನರ್ ತೆಗೆದುಕೊಂಡಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ಹಲವಾರು ಕಾಯಿಲೆಗಳು ಬರ್ತವೆ. ಇದು ಬಹಳ ಒಳ್ಳೆಯದು, ರಕ್ತವನ್ನು ತಿಳಿಗೊಳಿಸ್ಲಿಕ್ಕೆ, ಶುದ್ಧೀಕರಣಗೊಳಿಸ್ಲಿಕ್ಕೆ. ಹೀಗೆ ಮಾಡ್ಬೋದು ಸ್ಟ್ರೋಕ್ ಆದವ್ರಿಗೆ. ಮತ್ತು ಇನ್ನೊಂದು ಇದರ ಉಪಯೋಗ ಏನಂದರೆ ಈ ಕ್ಯಾನ್ಸರಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಯಾನ್ಸರ್ ಜೀವಕೋಶಗಳ ನಾಶ ಮಾಡುವ ಒಂದು ಥೆರಪಿಯಾಗಿ ಇದು ಕೆಲಸ ಮಾಡುತ್ತೆ. ಏನಂದರೆ ಒಂದು 10 ಕಾಳುಮೆಣಸು, 30 ತುಳಸಿ ಎಲೆ, 2 ಚಮಚ ಅರಿಶಿನ ನುಚ್ಚನ್ನು 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸೋದ್ರಿಂದ ಅದ್ಭುತವಾಗಿ ಆ ಒಂದು ಕ್ಯಾನ್ಸರ್ ರೋಗಿಗಳಿಗೆ ಅದು ಒಂದು ಲಾಭವನ್ನು ಕೊಡ್ತದೆ. ಆ ಒಂದು ಸಮಸ್ಯೆಯಿಂದ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಆ ಕ್ಯಾನ್ಸರ್ ಸೆಲ್ಸ್ಗಳನ್ನು ಡಿಸಾಲ್ವ್ ಮಾಡಲಿಕ್ಕೆ, ಕರಗಿಸ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಭಾಳ ಜನ ಈ ಕಷಾಯ ಕುಡಿದು ಭಾಳ ಚೆನ್ನಾಗಿರೋರು ನಮ್ಮ ಆಶ್ರಮಕ್ಕೆ ಬಂದು ಅವರ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಅವರ ವಿಡಿಯೋಗಳನ್ನೂ ಕೂಡ ನಾವು ಮಾಡಿಟ್ಟಿದ್ದೇವೆ. ಆದಮೇಲೆ ಇನ್ನು ಇದಾದ ಮೇಲೆ ಇದರಿಂದಾಗಿ ನಮ್ಮ ಶರೀರದಲ್ಲಿ ಎಲ್ಲೇ ಗಂಟುಗಳಾಗಿದ್ರು ಕೂಡ ಇದರ ಬೆಳಗ್ಗೆ ಒಂದು 2-3 ಕಾಳುಮೆಣಸು ತಿನ್ನೋದ್ರಿಂದ ಆ ಗಂಟುಗಳನ್ನು ಕೂಡ ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೀಗೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿದ್ದರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರೋದಿಲ್ಲ. ಬಂದರೂ ಕೂಡ ಅದು ಯಾವುದೇ ಔಷಧಿಗಳಿಲ್ಲದೆ ತನ್ನಷ್ಟಕ್ಕೆ ತಾನೇ ವಾಸಿ ಆಗುತ್ತೆ. ಯಾಕೆಂದರೆ ಇಮ್ಯೂನ್ ಪವರ್ ತುಂಬ, ರೆಸಿಸ್ಟೆಂಟ್ ಪವರ್ಸ್ ತುಂಬ ಯಾರಲ್ಲಿ ಸ್ಟ್ರಾಂಗ್ ಇರ್ತದೆ ಅವರಿಗೆ ತನ್ನಿಂತಾನೇ ಕಾಯಿಲೆಗಳು ವಾಸಿ ಆಗ್ತವೆ. ಮತ್ತು ಅದಷ್ಟೇ ಅಲ್ಲದೆ ಯಾವುದೇ ಅಟೋ ಇಮ್ಯೂನ್ ಡಿಸೀಸ್ಗಳನ್ನು ಬರದಂತೆ ಇದು ತಡೀತದೆ. ಇಮ್ಯುನಿಟಿ ರೆಸ್ಪಾನ್ಸಲ್ಲಿ ವ್ಯತ್ಯಾಸ ಆದರೆ ಅಟೋ ಇಮ್ಯೂನ್ ಡಿಸೀಸ್ಗಳು ಬರೋದು. ಈ ಬ್ರಾಂಕೈಟಿಸು, ಅರ್ಥರೈಟಿಸು, ಟ್ಯೂಬರ್ಕುಲೋಸಿಸ್ಸು, ಡಯಾಬಿಟಿಸು ಇವೆಲ್ಲ ಏನಿದಾವಲ್ಲ, ವೈಟ್ ಪ್ಯಾಚು, ಎಲ್ಲವೂ ಕೂಡ ಅಟೋ ಇಮ್ಯೂನ್ ಡಿಸೀಸ್ಗಳು. ಸುಮಾರು 80ಕ್ಕೂ ಹೆಚ್ಚು ಅಟೋ ಇಮ್ಯೂನ್ ಡಿಸೀಸ್ ಬರ್ತವೆ. ಅವುಗಳನ್ನ ಬರದಂತೆ ತಡಿಬೇಕು ಅಂದರೆ ಯೋಗ ಪ್ರಾಣಾಯಾಮಗಳ ಅಭ್ಯಾಸದ ಜೊತೆಗೆ ಒಳ್ಳೆಯ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡು ಕಾಳುಮೆಣಸನ್ನು ನಿಯಮಿತವಾಗಿ ವರ್ಷದಲ್ಲಿ ಒಂದು 3-4 ತಿಂಗಳು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಬಹಳ ಅದ್ಭುತವಾಗಿ ಲಾಭ ಕೊಡ್ತದೆ. ಕಾಳುಮೆಣಸನ್ನು ಮಳೆಗಾಲದಲ್ಲಿ ಸೇವನೆ ಮಾಡೋದು ಇನ್ನಷ್ಟು ಹೆಚ್ಚು ಲಾಭದಾಯಕ. ಪಿತ್ತ ಪ್ರಕೃತಿ ಇರೋರಿಗೆ ಕಾಳುಮೆಣಸು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ಬೋದು. ಅಂಥವರು ಕಾಳುಮೆಣಸನ್ನು ಸೇವನೆ ಮಾಡಬೇಕಾದ್ರೆ ಪಿತ್ತ ಪ್ರಕೃತಿ ಇರೋರು ಹಸುವಿನ ತುಪ್ಪದೊಂದಿಗೆ ಒಂದು 4 ಚಿಟಿಕೆ ಕಾಳುಮೆಣಸಿನ ಪುಡಿ ಆದರೆ ಒಂದು ಅರ್ಧ ಚಮಚ ಹಸುವಿನ ತುಪ್ಪ ಸೇರಿಸಿ ಸೇವನೆ ಮಾಡಿದ್ರೆ ಅದರ ಉಷ್ಣ ವಿಕಾರದಿಂದ ಆಗುವ ದುಷ್ಪರಿಣಾಮಗಳು ಕಡಿಮೆ ಆಗ್ತವೆ. ಕಫ ಪ್ರಕೃತಿ ಇರೋರಂತ ಹಾಗೆ ಸೇವನೆ ಮಾಡ್ಬೋದು. ಇನ್ನು ಎದೆಯಲ್ಲಿ ಕಫ ಕಟ್ಟೋದು, ಕೆಮ್ಮು, ಕಫ, ಅಲರ್ಜಿ ಇರೋರು ಒಂದು 3 ಕಾಳುಮೆಣಸು ಒಂದು ಅರ್ಧ ಚಮಚ ಜೇನಿನ ಜೊತೆ ಮಿಶ್ರಣ ಮಾಡ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ಅಗದು ತಿನ್ನೋದ್ರಿಂದ ಕಫ, ಅಲರ್ಜಿ, ಮೂಗು ಸೋರೋದು, ಆಮೇಲೆ ಕಫದಿಂದ ಮೈಗ್ರೇನ್, ಹೆಡ್ಡೇಕು ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತವೆ. ಆಮೇಲೆ ಇದಷ್ಟೇ ಅಲ್ಲದೆ ಯಾರಿಗೆ ಅಗ್ನಿಮಾಂದ್ಯ ಇರ್ತದೆ,
ಅಜೀರ್ಣ ಇರ್ತದೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಬರೋದು, ಗ್ಯಾಸ್ ಆಗೋದು ಅಂಥವ್ರು ಬೆಳಗ್ಗೆ 2 ಕಾಳುಮೆಣಸು, ಸಾಯಂಕಾಲ 2 ಕಾಳುಮೆಣಸು ನೀವು ಸೇವನೆ ಮಾಡಿ ನೋಡಿ. ಒಂದು ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. 100ಕ್ಕೆ 99% ಜನರಿಗೆ ಆ ಸಮಸ್ಯೆಗಳೇ ಹೋಗ್ತವೆ. ಅಷ್ಟು ಇದು ವಾತಾನುಲೋಮಕವಾಗಿ ಅಗ್ನಿ ದೀಪನವನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಯಾಕಂದರೆ ಅಗ್ನಿ ತತ್ವ ಜಾಗೃತವಾಗಿದ್ದರೆ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗೋದಿಲ್ಲ, ಆಮ ವಿಕಾರಗಳಾಗೋದಿಲ್ಲ. ಆಮನೆ ಟಾಕ್ಸಿನ್ ಅಂತ ಕರೀತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ. ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಏನು ಕರೀತಾರೆ. ಅಂಥ ಟಾಕ್ಸಿನ್ ಉತ್ಪತ್ತಿ ಆಗದಂತೆ ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡತಕ್ಕಂಥ ಕೆಲಸವನ್ನು ಈ ಒಂದು ಕಾಳುಮೆಣಸು ಮಾಡುತ್ತೆ. ಹಾಗಾಗಿ ನಿಯಮಿತವಾಗಿ ಕಾಳುಮೆಣಸನ್ನು ಸೇವನೆ ಮಾಡಿ. ಪಿತ್ತ ಪ್ರಕೃತಿ ಇರೋರು ಘೃತದ ಜೊತೆಗೆ ಅಂದರೆ ತುಪ್ಪದ ಜೊತೆಗೆ ಇದರ ಸೇವನೆಯನ್ನು ಮಾಡೋದನ್ನು ರೂಢಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಜಾಯಿಂಟ್ ಪೇನ್ ಇರೋರು ಕೂಡ ಕಾಳುಮೆಣಸನ್ನು ಚೆನ್ನಾಗಿ ನುಣ್ಣಗರೆದು ಅದರಲ್ಲಿ ಒಂದು ಸ್ವಲ್ಪ ಒಂದು ಮುಷ್ಟಿ ಅತಿಬಲದ ಎಲೆ, ಒಂದು 20ರಿಂದ 30 ಕಾಳುಮೆಣಸಿನ ಒಂದು ಪುಡಿ, ಅದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು 100 ml ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ಸೋಸಿಟ್ಕೊಂಡು 100 ml 200 ml ಎಣ್ಣೆಯನ್ನು ಬಳಸ್ಬೋದು. ಅದಕ್ಕೆ ಆ ಎಣ್ಣೆಯನ್ನು ಮೊಣಕಾಲಿಗೆ ಅಥವಾ ಎಲ್ಲಿ ನೋವಾಗಿದೆ ಅಲ್ಲಿ ಹಚ್ಚೋದ್ರಿಂದ ಇದು ಬೇಗ ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ತೈಲವಾಗಿರ್ತದೆ. ಇದಿಷ್ಟೆಲ್ಲ ಈ ಕಾಳುಮೆಣಸಿನ ಪ್ರಯೋಜನಗಳು. ಇದರ ಒಂದು ವಿಚಾರಗಳು ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ವಿಶೇಷ ಸೂಚನೆ ಅಂದರೆ ಯಾರಿಗೆ ತುಂಬ ಬ್ಲೀಡಿಂಗ್ ಇರ್ತದೆ, ತುಂಬ ಏನಾದರೂ ಒಳಗಡೆ ಗಾಯ ಆಗಿರ್ತದೆ, ಅಲ್ಸರ್ ಥರ ಆಗಿರ್ತದೆ ಅಂಥವರು ಈ ಕಾಳುಮೆಣಸನ್ನು ಬಳಸಬಾರ್ದು. ಉಳಿದಂತೆ ಎಲ್ಲರೂ ಬಳಸೋದಕ್ಕೆ ಏನೂ ಅಭ್ಯಂತರ ಇಲ್ಲ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ, ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಭಾಗವಹಿಸಿ ಅಲ್ಲಿ ಹೇಳ್ಕೊಡುವ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯವಂತರಾಗಿ ಬದುಕಿ ಅಂತಕ್ಕಂಥ ವಿಚಾರ ಅಂತ ತಿಳಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.